ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ನವೆಂಬರ್ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತುಲಾ ರಾಶಿಯವರಿಗೆ ವಿಶೇಷವಾಗಿ ಈ ತಿಂಗಳಲ್ಲಿ ಕೆಲವೊಂದು ಶುಭ ಫಲಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮನೆ ತೆಗೆದುಕೊಂತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅನ್ನೋದಕ್ಕೂ ಅವಕಾಶಗಳಿದೆ. ಅಥವಾ ವಿವಾಹಾದಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರೊಸೆಸಿಂಗ್ ಕಾರ್ಯ ಮಾಡಲಿಕ್ಕೂ ಅವಕಾಶಗಳು ಹೆಚ್ಚಾಗಿ ಇದೆ. ವಿಶೇಷವಾಗಿ ಮನೆಯ ಕುಟುಂಬದ ಹಿರಿಯರೊಟ್ಟಿಗೆ ಚರ್ಚಿಸಿ ನಿಮ್ಮ ವ್ಯವಹಾರಗಳಲ್ಲಿ ಮುಂದೆ ಹೋಗೋದು ಬಹಳ ಒಳ್ಳೆಯದು. ಕೆಲವರು ಹೊಸದಾಗಿ ಹೋಟೆಲ್ ಮಾಡಬೇಕು ಅಂತ ಇದ್ದರೆ, ಬಟ್ಟೆ ಅಂಗಡಿ ಮಾಡಬೇಕು ಅಂತ ಇದ್ದರೆ, ವಾಹನ ತೆಗಿಬೇಕು ಅಂತ ಅಭಿಲಾಷೆ ಇದ್ದಲ್ಲಿ ಅದಕ್ಕೆಲ್ಲ ಅವಕಾಶಗಳಿದೆ. ಸೊ ಈ ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೋಬೋದು. ವಿಶೇಷವಾಗಿ ಹಾಗೆ ಭೂಮಿ ತೆಗೆದುಕೋಬೇಕು ಅಥವಾ ಯಾವುದಾದ್ರೂ ವ್ಯಾಜ್ಯಗಳಿದ್ದಲ್ಲಿ ಅಥವಾ ಕೋರ್ಟ್ ಕೇಸು ಅಥವಾ ಪೊಲೀಸ್ ಕೇಸ್ ಇದ್ದಲ್ಲಿ ಅಥವಾ ಇವುಗಳನ್ನೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಅವಕಾಶಗಳು ಹೆಚ್ಚಾಗಿ ಇರೋದ್ರಿಂದ ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ಪರಿಹಾರ ಮಾಡ್ಕೋಬೋದು. ವಿಶೇಷವಾಗಿ ಈ ರಾಶಿಯವರಿಗೆ ನಾಗದೋಷ ಇದೆ. ಅಂದರೆ ದೊಡ್ಡ ಮಟ್ಟದ ಹಣದ ಇನ್ವೆಸ್ಟ್ಮೆಂಟ್ ಹೋಗಿ ತೊಂದರೆ ತಂದ್ಕೋಬೇಡಿ. ಅದರ ವ್ಯವಹಾರದ ಸಂಬಂಧಿಸಿದ ಮೂಲವನ್ನು ಸತ್ಯತೆಯನ್ನು ತಿಳ್ಕೊಂಡು ನೀವು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾಗದೋಷದ ಪ್ರಭಾವ ಇರೋದ್ರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗೆ ನಿಮ್ಮ ಮನೆಯ ಹತ್ತಿರ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಅಥವಾ ನಾಗದೇವರಿಗೆ ಹಾಲಿನ ಅಭಿಷೇಕ, ಎಳ್ನೀರಿನ ಅಭಿಷೇಕ, ಪಂಚಾಮೃತದ ಅಭಿಷೇಕ ಮಾಡಿಸೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ. ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿಯೂ ಸಹ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ವಿಶೇಷವಾಗಿ ರೋಗದ ಮೂಲ ಪತ್ತೆ ಆಗದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಆಂಜನೇಯ ದೇವರಿಗೆ ಬಿಲ್ವಪತ್ರೆ ಮತ್ತು ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ವೈದ್ಯಕೀಯ ಸಲಹೆಯನ್ನು ತೆಗೆದುಕೊಂಬುದು ಬಹಳ ಉತ್ತಮ. ಶನಿ ಭಗವಾನರು 6ನೇ ಮನೆಯಾದಂಥ ರೋಗ ಸ್ಥಾನದಲ್ಲಿರತಕ್ಕಂಥದ್ರಿಂದ ಸ್ವಲ್ಪ ರೋಗದ ಮೂಲ ಪತ್ತೆಯಾಗೋದು ಕಷ್ಟ ಸಾಧ್ಯ ಆಗ್ಬೋದು. ಅಥವಾ ನಿಮ್ಮ ಕಾರ್ಯವೈಖರಿ ಅಥವಾ ಯಶಸ್ಸನ್ನು ಕಂಡು ಗುಪ್ತ ಶತ್ರುಗಳು ನಿಮಗೆ ಏನಾದರೂ ತೊಂದರೆ ಮಾಡುವ ಸಾಧ್ಯತೆಗಳು, ಅಂದರೆ ನಿಮ್ಮ ವ್ಯವಹಾರಕ್ಕೆ ಕಲ್ಲಾಗ್ತಾರೆ ಅಂತ ಹೇಳ್ತೀರಲ್ಲ, ಅಥವಾ ನೀವೇನಾದರೂ ವ್ಯವಹಾರ ಮಾಡಲಿಕ್ಕೆ ಹೋದಾಗ ನಾವು ಬರ್ತೀವಿ ಅಂತ ಹೇಳಿರ್ತಾರೆ, ಅವ್ರು ಬರೋದಿಲ್ಲ. ಅಥವಾ ಅವ್ರ ವ್ಯವಹಾರ ಆಗೋ ಸಂದರ್ಭಗಳಲ್ಲಿ ಅಷ್ಟಾಯಿತು ಇಷ್ಟಾಯಿತು ಅಂತೇಳಿ ಏರುಪೇರು ಮಾಡಿ ಅದನ್ನು ತಪ್ಪಿಸುವ ಸಾಧ್ಯತೆಗಳು ಇರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಾಧ್ಯ ಆದರೆ ಶನಿ ಭಗವಾನರಿಗೆ ಶನಿವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು, ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ಅರ್ಪಣೆ ಮಾಡಿ ಇಳುಬತ್ತಿ ದೀಪ ಹಚ್ಚತಕ್ಕಂಥದ್ದು, 8 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ನಿಂತುಕೊಂಡು ಪೂಜೆ ಮಾಡಿಸಿ ದೇವಸ್ಥಾನದಲ್ಲಿ ಅಡ್ಬೀಳೋ ಆಗಿಲ್ಲ. ಅಲ್ಲೇ ನವಗ್ರಹಗಳಿದ್ದಂಥ ಒಂದು ಪಕ್ಷದಲ್ಲಿ 9 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು. ಶನಿವಾರ ಯಾವುದೇ ರೀತಿಯ ಹೊಸ ವ್ಯವಹಾರಗಳನ್ನು ಮಾಡೋದು ಬೇಡ. ಶುಕ್ರವಾರ ಅಥವಾ ಬುಧವಾರ ನಿಮಗೆ ಶುಭಪ್ರದವಾಗಿ ಇರೋದರಿಂದ ಈ ದಿನಗಳಲ್ಲಿ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಾಧ್ಯ ಆದಷ್ಟು ಆಗ್ನೇಯ ದಿಕ್ಕು, ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿ ಇರ್ತದೆ.
ಈ ದಿಕ್ಕುಗಳಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದಲೂ ನಿಮಗೆ ಶುಭ ಮತ್ತು ಲಾಭ ಸಿಗುತ್ತೆ. ಹಾಗೆ ನೀವು ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಬಿಳಿಯ ಬಣ್ಣ ಅಥವಾ ಪಿಂಕ್ ಕಲ್ಲರು ಅಥವಾ ಬೇರೆ ಮೆರೂನ್ ಕಲ್ಲರ್ ಈ ಥರ ಕಲ್ಲರ್ಗಳನ್ನು ಉಪಯೋಗಿಸೋದು ಒಳ್ಳೆಯದು. ರೆಡ್ ಕಲ್ಲರ್ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಸಾಧ್ಯ ಆದರೆ ನಿಮ್ಮ ಮನೆ ದೇವರಿಗೆ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರಗಳಂದು ಪೂಜೆ ಕೊಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳಲ್ಲಿ ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ನೀವು ಗಣಪತಿ ದೇವರ ಆರಾಧನೆಯನ್ನು ಮಾಡೋದ್ರಿಂದಲೂ ನಿಮಗೆ ನೆಗೆಟಿವಿಟಿ ಕಡಿಮೆಯಾಗಿ ಶುಭ ಫಲಗಳು ಸಿಗ್ತವೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡೋದನ್ನು ಮರಿಬೇಡಿ. ಈ ಥರ ನೀವು ಪರಿಹಾರ ಮಾಡಿಕೊಂಡು ಮುಂದುವರೆದಾಗ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.